ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಬೇಗ ಎದ್ದೆ, ಯಾಕಂದರೆ ಮನೆ ಕೆಲಸ ಎಲ್ಲ ಬೇಗನೆ ಮುಗಿಸ್ಬೇಕಿತ್ತು. ಇವಾಗ ರುಬಿನ ವಾಕಿಂಗ್ ಕರ್ಕೋಗ್ಬೇಕು ಗಾಯ್ಸ್. ನೋಡಿ ಗಾಯ್ಸ್, ಬಾ ರುಬಿ ವಾಕಿಂಗ್ ಹೋಗೋದು ಅಂದ ತಕ್ಷಣ ನನಗಿಂತ ಬೇಗನೆ ಓಡಿ ಬಂದ್ಬಿಟ್ಟು ಬೇಗ ಹೋಗೋ ಬಾ ವಾಕಿಂಗ್ಗೆ ಅಂತ ಕರ್ಕೊಂಡು ನನ್ನ ಎಳ್ಕೊ ಹೋಯ್ತವನೆ. ನಾನು ಇದನ್ನು ಎಷ್ಟೊತ್ತಿಗಂತ ಮಾಡ್ತಾನೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಒಳ್ಳೆ ಹಿಂಗೆ ಆಡ್ತವನೆ ಅಂದರೆ ಏನು ಕರ್ಕೊಂಡೇ ಹೋಗಿಲ್ವೇನೋ ಯಾವತ್ತೂ, ಆ ಥರ ಆಡ್ತವನೆ ನೋಡಿ ಇಲ್ಲಿ ಗಾಯ್ಸ್. ಕೊನೆಗೂ ರೂಬಿನ ವಾಕಿಂಗ್ ಕರ್ಕೊಬಂದೆ. ಯಾಕೋ ಇವತ್ತು ಬೆಳಗ್ಗೆಯಿಂದ ಬೇಜಾರು ಅನ್ನಿಸ್ತೈತೆ, ಯಾಕಂದರೆ ನನ್ನ ಜೊತೆ ನನ್ನ ತಮ್ಮ ಇಲ್ಲ. ಯಾಕಂದರೆ ಒಂದು TC ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತಿಲ್ಲ, ಅದರಿಂದ ಅವ್ನ ಅಜ್ಜನ ಗೂಡನೇ ಉಳ್ಕೊಂಡಿದ್ದಾನೆ. ನಾನು ಲಾಗಲ್ಲಿ ಇಲ್ವಲ್ಲ ಅಂತ ಬೇಜಾರು ಗಾಯ್ಸ್. ಸೊ ಗಾಯ್ಸ್, ರೂಬಿನ ವಾಕಿಂಗ್ ಕರ್ಕೋದಾದ್ಮೇಲೆ ನಮ್ಮಮ್ಮ ಹಾಲು ಖಾಲಿಯಾಗಿ ಹೋಗೈತೆ ತಗೋಬ ಅಂಗಡಿಲಿ ಅಂದರು. ನಾನು ಹಾಲು ಜೊತೆ ಮಿಕ್ಚರ್ ತಗೋಯ್ತಿದ್ದೀನಿ ಗಾಯ್ಸ್. ಎಷ್ಟು ದೊಡ್ಡ ವಿಚಾರ ಅಲ್ವಾ ಇದು ಗಾಯ್ಸ್. ಇವಾಗ ಮನೆಗೆ ಹಾಲು ತಂದು ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನನ್ನ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಗಾಯ್ಸ್. ಇದನ್ನು ಹಾಕೊಂಡ್ರೆ ನನಗೆ ಯಾವ ಥರ ಫೀಲ್ ಆಯ್ತದೆ ಗೊತ್ತಾ? ಸೊ ಗಾಯ್ಸ್, ಇವಾಗ ರೆಡಿ ಎಲ್ಲ ಆದಮೇಲೆ ನಮ್ಮಮ್ಮ ಬಿಸಿಯಾಗೆ ಹಾರ್ಲಿಕ್ಸ್ ಮಾಡಿಕೊಟ್ಟಿದ್ರು ಗಾಯ್ಸ್. ಇವತ್ತು ಬೆಳಗ್ಗೆ ಬೇಗನೆ ನಾಷ್ಟ ಮಾಡೋಕ್ಕಾಗಲಿಲ್ಲ ಅಂತ ಗಾಯ್ಸ್ ನಮ್ಮಮ್ಮ ಅನ್ನ ಸಾರೇ ಹಾಕ್ಕೊಟ್ಬಿಟ್ರು. ಸರಿ ಆಯಿತು, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ತಿಂತಾ ಕೂತಿದ್ದೆ. ಹಾಲು ಕುಡ್ದಿರಲಿಲ್ಲ, ಇನ್ನೂ ಹಾಲನ್ನು ಹಂಗೆ ಇಟ್ಟಿದ್ದೀನಿ ಫಸ್ಟ್ ನಾಷ್ಟ ಮಾಡ್ಕೊಳ್ಳೋದ ಅಂತ ಗಾಯ್ಸ್. ನಮ್ಮಮ್ಮ ಮಧ್ಯಾಹ್ನಕ್ಕೆ ಏನಾರ ಮಾಡಿರ್ತಾರೆ ಅಂದ್ಕೊಂಡ್ರೆ ಮಧ್ಯಾಹ್ನನೂ ಅನ್ನ ಸಾಂಬಾರೇ ಕೊಟ್ಟು ಕಳಿಸ್ಬಿಟ್ರು. ನನಗಂತೂ ಹೆಂಗೆ ಅನ್ನಿಸ್ಬಿಡ್ತು ಗೊತ್ತಾ? ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸೊ ಗಾಯ್ಸ್, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ರೆಡಿ ಆಯ್ತಿದ್ದೆ ಗಾಯ್ಸ್. ಶೂ ಹಾಕೊಂಡು ದೂರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸಿತ್ತು. ಏನು ಅಂತ ತಿರುಗಿಸಿ ನೋಡ್ತಾ ಇದ್ದೆ, ಏನು ನಡೀತೈತೆ ಅಂತ ಒಂಚೂರು ಝೂಮ್ ಹಾಕಿ ನೋಡಿದ್ರೆ ಮಕ್ಳುಗಳೆಲ್ಲ ಸಾಲಾಗಿ ನಿಂತ್ಕೊ ಪ್ರೇಯರ್ ಮಾಡ್ತಿದ್ರು ಗಾಯ್ಸ್. ಇದು ನೋಡ್ಬಿಟ್ಟಂತೂ ನನಗೂ ನನ್ನ ಪ್ರೈಮರಿ ಜ್ಞಾಪನ ಆಗೋಯ್ತು. ಅದೆಲ್ಲ ಎಷ್ಟು ಚೆನ್ನಾಗಿರೋ ಮೆಮೊರಿ ಅಲ್ವಾ ಗಾಯ್ಸ್. ಸೊ ಏನೂ ಮಾಡೋಕ್ಕಾಗಲ್ಲ, ಕಾಲ ಮುಂದುವರಿಲೇಬೇಕು ಅಂದ್ಕೊಂಡು ನಾನು ಕೆಳಗೆ ಇಳ್ಕೊ ಬಂದೆ ಗಾಯ್ಸ್. ನಾನು ನಮ್ಮ ಫ್ರೆಂಡು ಇಬ್ಬರು ನಮ್ಮ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ ಗಾಯ್ಸ್, ಅಲ್ಲಿ ದೂರದಲ್ಲಿ ಒಂದು ಓಮಿನಿ ಕಾಣಿಸ್ತೈತಲ್ಲ, ಅದೇ ನಮ್ಮ ವ್ಯಾನ್ ಒಳಗೆ ಹತ್ತಿ ನಾನು ನಮ್ಮ ಫ್ರೆಂಡ್ ಪೂರ್ತಿ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ತಿದ್ವಿ. ಸಾಂಗ್ ಮ್ಯೂಟ್ ಆಗೋಗೈತೆ, ಅದಕ್ಕೋಸ್ಕರ ಸಾಂಗ್ ಕೇಳಿಸ್ತಿಲ್ಲ. ಅಲ್ಲಿ ಯಾರಾಚೆ ಪಾಪ ಡಿಪ್ರೆಷನಲ್ಲಿ ಆ ಕಡೆಗೆ ತಿರ್ಕೊಬಿಟ್ಟವನೆ, ಏನು ಮೂಮೆಂಟೇ ಮಾಡ್ತಿರ್ಲಿಲ್ಲ. ಆದರೆ ನಾವಂತೂ ಸಿಕ್ಕಾಪಟ್ಟೆ ಜಾಲಿ ಮಾಡಿದ್ವಿ ಗಾಯ್ಸ್ ವ್ಯಾನಲ್ಲೇ. ಇವು ನನ್ನ ಫ್ರೆಂಡು ಸಿದ್ದು ಅಂತ ವ್ಯಾನಿಂದ ಕೆಳಗೆ ಇಳಿದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಪೂರ್ತಿ ಕಾಲೇಜಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಇದೆ ನಮ್ಮ ಕಾಲೇಜೊಳಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಬಂದಮೇಲೆ ಮಾಡ್ತೀನಿ ಗಾಯ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗಾಯ್ಸ್, ಕೊನೆಗೂ ನಾನು ಕಾಲೇಜ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಜೊತೆ ಮನೆಗೆ ಓಡ್ತಾ ಇದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಇವನ ಹೆಸರು ಸುಭಾಷ್ ಅಂತ, ನಾವು ಪ್ರೀತಿಯಿಂದ ಸುಭಾಷ್ ಚಂದ್ರ ಬೋಸ್ ಅಂತ ಕರಿತೀವಿ. ಸೊ ನಮ್ಮ ಫ್ರೆಂಡ್ ಜೊತೆ ಜಾಲಿ ಮಾಡ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಇವಾಗ ನಾನು ನಮ್ಮ ಮನೆ ರೋಡ್ ಹತ್ರ ಇದ್ದೀನಿ ಗಾಯ್ಸ್. ನಾನೀಗ ಮನೆ ಹತ್ರ ಬರುವಾಗ ಒಂದು ಕೋಇನ್ಸಿಡೆಂಟ್ ನಡೀತಿತ್ತು. ಬೆಳಗ್ಗೆ ಎದ್ದಿದ್ದ ಮಕ್ಕಳು ಇವಾಗ ಗಂಟನವ್ರೇನು ಬೆಳಗ್ಗೆಯಿಂದನೂ ಮಾಡ್ತವ್ರ? ಯಾರೇನು ಮಾಡಿದ್ರೆ ಏನು ಅಂದ್ಕೊಂಡು ನಾನು ನಮ್ಮ ಮನೆ ಮೆಟ್ಲು ಹತ್ಕೋತಾ ಇದ್ದೆ. ಸಿಕ್ಕಾಪಟ್ಟೆ ಸುಸ್ತಾಯ್ತಿತ್ತು, ಯಾಕಂದ್ರೆ ಅಲ್ಲಿಂದನೂ ನಡ್ಕೊ ಬತ್ತಿದ್ನಲ್ಲ, ಅದಕ್ಕೆ ನಾನು ಬೆಲ್ ನೋಡಿದೆ ಸುಮಾರು 10 ಗಂಟೆ. ಆಮೇಲೆ ಶೂನ ಬಿಚ್ಬಿಟ್ಟು ಒಳಗಡೆ ಹೋದೆ ಗಾಯ್ಸ್. ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಗಾಯ್ಸ್. ನಮ್ಮಮ್ಮ ಅನ್ನ ಸಾರು ಜೊತೆ ಮೊಟ್ಟೆ ಹುರಿದು ಕೊಟ್ಟಿದ್ರು, ತಿಂತಾಯಿದ್ದೀನಿ ಈಗ. ಊಟ ಮಾಡಿಬಿಟ್ಟು ಇವಾಗ ರೂಬಿನ ವಾಕಿಂಗ್ ಕರ್ಕೊಯ್ತಿದ್ದೀನಿ ಗಾಯ್ಸ್. ಒಂದು ಊಟ ಆಯಿತು, ಇನ್ನೇನು ಮಾಡೋದು, ಬೇಗನೆ ವಾಕಿಂಗ್ ಕರ್ಕೊಂಡು ಹೋಗ್ಬಿಡೋದು ಅಂದ್ಕೊಂಡು ನಾನು ಆಚೆ ಕಡೆ ಬಂದೆ ರೂಬಿನ ವಾಕಿಂಗ್ ಮಾಡ್ಸೋಕ್ಕೆ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ಅಷ್ಟೇ.